ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ಗೋಮಾಂಸದ ಅಂಗಡಿಗಳಿದೆ. ಗೋ ಹತ್ಯೆ ಆಗ್ತಾ ಇದೆ. ಅದರಿಂದ ನಾವೊಂದು ಅವೇರ್ನೆಸ್ ತರಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋಣ. ಈ ಮುಸ್ಲಿಂ ಬಾಂಧವರಲ್ಲಿ ಇದನ್ನು ಗೋ ಹತ್ಯೆ ಮಾಡೋದನ್ನ ಬಿಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಶುರು ಮಾಡಿದೀವಿ. ದಾವಣಗೆರೆಯಿಂದಾನೇ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ನಾವೀಗ ದಾವಣಗೆರೆಯಿಂದ ಪ್ರಥಮ ಬಾರಿ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಈ ಎಲ್ಲಲ್ಲಿ ಉತ್ತರ ಪ್ರದೇಶ, ಲಕ್ನೋ, ಪಶ್ಚಿಮ ಬಂಗಾಳ ಎಲ್ಲಾ ಕಡೆ ಹೊಡೆದಾಟ ಆಗ್ತದೆ, ಜನ ಸಾಯ್ತಾ ಇದ್ದಾರೆ. ಈಗ ಲಾರಿಗಳು ಬರ್ತಾವೆ. ಈ ಪುನೀತ್ ಕೆರಿಯಳೆ ಅಂತ ಒಬ್ಬ ಗೋರಕ್ಷಕ ಅಂತ ಹೇಳ್ಬಿಟ್ಟು ಅವನೊಬ್ಬ ನಾಲಾಯಕ. ಅವನು ಎಲ್ ಬೇಕಲ್ಲಿ ಹೋಗ್ಬಿಟ್ಟು ಗೋ ಹಿಡಿತಾನೆ, ಹೊಡಿತಾನೆ, ಜನರಿಗೆ ಹಲ್ಲೆ ಮಾಡ್ತಾನೆ, ತಗೊಂಡೋಗ್ಬಿಟ್ಟು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡ್ತಾನೆ, ಪೊಲೀಸ್ ಕೇಸ್ ಮಾಡ್ತಾನೆ. ಈ ಗೋ ಹತ್ಯೆ ಕಾನೂನಿದೆ ಬಿಡಿ, ಅದಕ್ಕೆ ತಲೆ ಬಾಗ್ಲೇಬೇಕು. ಈ ಮಣ್ಣಿನ ಕಾನೂನು ನಮ್ಗೆ, ನಾವು ಭಾರತೀಯರು, ಭಾರತದ ಮುಸಲ್ಮಾನರು, ಈ ಮಣ್ಣಿನ ಕಾನೂನು ನಮಗೆ ಬೇಕೇ ಬೇಕು. ಮಣ್ಣಿನ ಪಾಲನೆ ಮಾಡೇ ಮಾಡ್ತೀವಿ ನಾವು ಯಾವುದೇ ಕಾರಣದಲ್ಲಿ. ಅದರಿಂದ ದಾವಣಗೆರೆಯಿಂದ ಪ್ರಾರಂಭ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಮೊದಲ ಹೆಜ್ಜೆ ಇಟ್ಟಿದೀವಿ. ಬೇಡ ಗೋ ಹತ್ಯೆನೆ ಬೇಡ. ಏನು ಈಗ ಬಹಳ ಜನ ಬಹಳ ವರ್ಷದಿಂದ ಮಾಡ್ಕೊಂಡು ಮಾಡ್ತಾ ಇದಾರೆ. ದನ ಹಸು ಕರ ಎಮ್ಮೆ ಎಲ್ಲ ಕಡ್ದು ತಿಂತಾ ಇದ್ದಾರೆ ಈ ಮುಸಲ್ಮಾನರು. ಅದಕ್ಕೆ ಆ ಮುಸಲ್ಮಾನರಲ್ಲಿ ಕಳಕಳಿಯ ಪ್ರಾರ್ಥನೆ ನಾನು ಕೈ ಮುಗಿದು ಕೇಳ್ಕೊತೇನೆ ನಮ್ಮ ಮುಸಲ್ಮಾನರು ಬಾಂಧವರಲ್ಲಿ, ಬೇಡ ಗೋ ಹತ್ಯೆ ಮಾಡ್ಬೇಡಿ, ಇನ್ಮೇಲೆ ಬೇಡ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಶಿಫಾರಸಿನ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಗೋವನ್ನು ರಾಷ್ಟ್ರೀಯ ಪಶು ಎಂದು ಘೋಷಣೆ ಮಾಡಿ ಯಾರ್ಯಾರು ಮುಟ್ಟೋದಿಲ್ಲ. ಈಗ ನವಿಲನ್ನು ರಾಷ್ಟ್ರ ಪಕ್ಷಿ ಅಂತ ಮಾಡಿದಾರಲ್ಲ, ಆ ರೀತಿ ಯಾವುದೇ ಕಾರಣದಲ್ಲಿ ಗೋ ಹತ್ಯೆ ಮಾಡಿದ್ರೆ 5 ವರ್ಷ 7 ವರ್ಷ ಶಿಕ್ಷೆ ಆಗ್ಬೇಕು. ಆ ರೀತಿ ಕಾನೂನು ತರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮನವಿ, ನಮ್ಮ ಕಳಕಳಿ ಸರ್ಕಾರಕ್ಕೆ. ಅದಕ್ಕೆ ಈಗ ದಾವಣಗೆರೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಹೊಡೆದಾಟ ಆಗಿದೆ. ಬೇರೆಯವರೆಲ್ಲ ಬಜರಂಗ ದಳದವರೆಲ್ಲ ನುಗ್ಗಿದ್ರು. ಈಗ 2-3 ದಿನದ ಹಿಂದೆ ಆಜಾದ್ ನಗರ, ಭಾಷಾನಗರ ನುಗ್ಗಿದ್ರು. ಗೋ ಹತ್ಯೆ ಮಾಡಕ್ ಬಿಡೋದಿಲ್ಲ ಅಂತ. ಮಾಡೋದೇ ಬೇಡ, ಅವ್ರು ಬರೋದು ಬೇಡ, ನಾವು ಗೋ ಹತ್ಯೆ ಮಾಡೋದು ಬೇಡ. ಅವ್ರಿಗೆಲ್ಲ ಮನ್ಸು ನೋಯಿಸಿ ಅವ್ರಿಗೆಲ್ಲ ವಿರೋಧ ಮಾಡ್ಕೊಂಡು ಹಿಂದೂ, ಮುಸ್ಲಿಂ, ಸಿಕ್ಕಿ, ಸಾಯಿ, ದೀನ ದಲಿತರನ್ನೆಲ್ಲ ನಮ್ಮ ಬಂಧು ಬಳಗದವರು, ನಾವು ಅಣ್ಣ ತಮ್ಮದರಿದ್ದಂಗೆ ಅವ್ರನ್ನ ಕರೆದ್ಬಿಟ್ಟು ಅವ್ರ ವಿರುದ್ಧ ಹಾಕೊಂಡ್ಬಿಟ್ಟು ನಾವು ಗೋ ಹತ್ಯೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಜಿಲ್ಲಾಧಿಕಾರಿಗಳೇ ದಾವಣಗೆರೆಯಲ್ಲಿ ಫಸ್ಟ್ ಮನವಿ ಮಾಡ್ತೀನಿ. ಪೊಲೀಸ್ ಎಸ್ ಪಿ ಶೇಖರ್ ಅವರಿಗೆ ನಾನು ಮನವಿ ಮಾಡ್ತೀನಿ. ಎಷ್ಟೋ ಅಂಗಡಿಗಳಿದಾವೆ, ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ಹಾಗೆ ನಡೀತಾ ಇದಾವೆ. ಸಿಕ್ಕಾಪಟ್ಟೆ ಗೋ ಹತ್ಯೆ ಆಗ್ತಾ ಇದೆ, ಅದನ್ನ ಬಂದ್ ಮಾಡಿಸಿ. ಈಗ ಹೆಂಡದ ಅಂಗಡಿ ಇದ್ರೇನೆ ಜನ ಹೋಗ್ಬಿಟ್ಟು ಹೆಂಡ ಕುಡಿತಾರೆ. ಹೆಂಡದ ಅಂಗಡಿನೇ ಇಲ್ಲ ಅಂತ ಹೇಳಿದ್ರೆ ಜನ ಹೋಗಲ್ಲ. ಹಾಗೆ ಈ ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಬೇಕು. ಕಾನೂನು ರೀತಿಯಲ್ಲಿ, ಕಾನೂನು ಚೌಕಟ್ಟಲ್ಲಿ ಬಂದ್ ಮಾಡಿ. ನಾವು ಕೂಡ ಮುಸಲ್ಮಾನರು ಬಾಂಧವರಲ್ಲಿ ಕಳಕಳಿಯಿಂದ ಬೇಡಿಕೆ ಇದೆ ನಮ್ದು. ಅವರನ್ನ ಮನವಿ ಮಾಡ್ಕೋತೇವೆ, ಅವ್ರನ್ನ ಪ್ರಾರ್ಥನೆ ಮಾಡ್ತೇವೆ, ಅವ್ರಿಗೆ ಕೈ ಮುಗಿತೇವೆ. ಈಗ ನಮ್ಮ ಮೌಲಿಗಳು ಹೇಳಿದ್ದಾರೆ, ಈ ರಾಜಸ್ಥಾನದಲ್ಲಿ, ಬಂಗಾಳದಲ್ಲಿ ಸಿಕ್ಕಾಪಟ್ಟೆ ಹಸುಗಳು ಸತ್ತೋಗಿದ್ದಾವೆ. ಸಾವಿರಾರು ಹಸುಗಳು ಮೇವಿಲ್ದೆ ಸತ್ತೋಗಿದ್ದಾವೆ. ಈಗ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಖರೀದಿ ಮಾಡ್ತಾ ಇಲ್ಲ ಹಸುಗಳನ್ನು, ನಮ್ ಗೋವುಗಳನ್ನು ಖರೀದಿ ಮಾಡ್ತಾ ಇಲ್ಲ ಅಂತ. ಇಲ್ಲಪ್ಪ ಮಾಡಲ್ಲ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ಬೈಕಾಟ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ನಾವು ಹಸುಗಳನ್ನು ಖರೀದಿ ಮಾಡೋದಿಲ್ಲ. ಖರೀದಿ ಮಾಡ್ಕೊಂಡು ನಾವು ಕೇಸ್ ಹಾಕೊಂಡು ಹೊಡೆತ ತಿನ್ನೋದು ನಮ್ಮಲ್ಲಿ ಆಗೋದಿಲ್ಲ, ನಮಗ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಮೌಲಿಗಳು ಫತ್ವ ಹೊರಡಿಸಿದ್ದಾರೆ. ನಮ್ಮ ಮುಸ್ಲಿಂ ಸಮಾಜದ ಮುಖಂಡರು, ಮೌಲ್ವಿಗಳು, ನೀವು ಯಾವುದೇ ಕಾರಣದಲ್ಲಿ ಹಬ್ಬ ಆಗಲಿ, ಇನ್ನು ಮುಂದೆ ಬರುವ ದಿನಗಳಲ್ಲಿ ನೀವು ಯಾವುದೇ ಕಾರಣದಲ್ಲಿ ಗೋ ಹತ್ಯೆ ಮಾಡಬೇಡಿ, ಹಸುಗಳನ್ನು ಕೊಲ್ಬೇಡಿ, ಕರುಗಳನ್ನು ಕೊಲ್ಬೇಡಿ, ದನ ಕರುಗಳನ್ನು ಕೊಲ್ಲೇಬೇಡಿ, ಅದರ ಮಾಂಸ ತಿನ್ಬೇಡಿ ಅಂತ ಹೇಳ್ಬಿಟ್ಟು ಕರೆ ನೀಡಿದ್ದಾರೆ. ಆ ಕರೆ ಮೇಲೆ ನಾವು ಅದನ್ನ ಪಾಲನೆ ಮಾಡ್ತೀವಿ. ಯಾವುದೇ ಕಾರಣದಲ್ಲಿ ಅದನ್ನ ಇಲ್ಲಿಂದ ಶುರು ಮಾಡ್ತೀವಿ, ದಾವಣಗೆರೆಯಿಂದ. ಇನ್ನು ಮುಂದೆ ನಾವೇ ನಿಂತು ಗೋ ತರೋರ್ನ, ಗೋ ಹತ್ಯೆ ಮಾಡೋರ್ನ ನಿಲ್ಲಿಸ್ತೀವಿ, ಪೊಲೀಸಿಗೆ ಕರಿತೀವಿ, ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ನೀವು ಮಾಡಬೇಡಿ ಅಂತ ಹೇಳ್ಬಿಡು. ಮೊದಲು ನಮ್ ಕಳಕಳಿ ಇದೆ, ನಮ್ ಪ್ರಾರ್ಥನೆ ಇದೆ. ಕೈ ಮುಗಿದ ಮುಸ್ಲಿಂ ಬಾಂಧವರಲ್ಲಿ ನಾವು ಕೇಳ್ಕೋತೀವಿ. ಅವರು ಬಹಳಷ್ಟು ಜನ ಅದು ಒಪ್ಕೊಳ್ಳೋಕ್ಕೂ ತಯಾರಿದ್ದಾರೆ. ಇಲ್ಲಪ್ಪ ಬೇಡವೇ ಬೇಡ, ನಮಗೆ ಬೇಡವೇ ಬೇಡ, ಪ್ರಾಣಿ ಹತ್ಯೆನೂ ಬೇಡ, ಈ ಅಹಿಂಸೆ ದಾರಿಲಿ ಹಿಡಿತೀವಿ ನಾವು. ಹಿಂಸೆ ಬೇಡ ನಮ್ಗೆ. ಇದು ಪ್ರಾಣಿನ ಮೂಕ್ ಪ್ರಾಣಿಗಳ ಕಡ್ದು ಬಿಟ್ಟು ಅದು ತಿಂದ್ರೆ ಏನಾಗ್ಬೇಕಿದೆ?
ಇದೆ, ಬೇರೆ ತಿನ್ನಿ, ಕೋಳಿ ಇದೆ, ಮೀನಿದೆ, ಮೊಟ್ಟೆ ಇದೆ, ತರಕಾರಿ ತಂದು ಒಂದು ಆಮ್ಲೆಟ್ ಹಾಕೊಂಡು ತಿನ್ನಿ. ಮಾಂಸನೇ ತಿನ್ಬೇಕಂತ ಏನಿಲ್ಲ, ಅದ್ರ ಮಾಂಸ ತಿನ್ನೋದ್ರಿಂದ ಏನಾಗುತ್ತೆ? ಬೇಡ. ಅದರಿಂದ ಇದೊಂದು ಯೋಚನೆ ಮಾಡಿ ನಾವು ಶೇಖ್ ಅಹಮದ್, ನೂರುಲ್ಲಾ, ಪರ್ವೇಜ್, ಅಲ್ಲಾ ಬಕ್ಷಿ ಇನ್ನು ಬಹಳ ಜನ ಇದ್ದಾರೆ. ಅವ್ರಿಗೆ ಟೈಮ್ ಆಗ್ಲಿಲ್ಲ ಬರ್ಲಿಕ್ಕೆ. ಅವರೆಲ್ಲ ಯೋಚನೆ ಮಾಡಿ ಒಂದು ಡಿಸೈಡ್ ಮಾಡಿ ಒಂದು ಮೀಟಿಂಗ್ ಮಾಡಿ ನಿನ್ನೆ ರಾತ್ರಿ ನಾವು ಇದನ್ನು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೀವಿ. ನೀವು ಕೂಡ ಒಳ್ಳೆ ಪ್ರಚಾರ ಕೊಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಈ ಬಂದ್ ಮಾಡ್ಬೇಕು, ಈ ಗೋಹತ್ಯೆ ಬಂದ್ ಮಾಡಕ್ಕೆ ನಿಮ್ಮಿಂದನೂ ನಿಮ್ಮ ಸಹಕಾರ ಕೊಡ್ತೀರಾ ಅಂತೇಳಿ ನಂಬಿ ಈ ದಿನ ಈ ಪತ್ರಿಕಾಗೋಷ್ಠಿಗೆ ಹಾಜರಾಗಿದ್ದೇವೆ ಅಂತ ಹೇಳಿಬಿಟ್ಟು ನಾನು ಮುಗಿಸ್ತೇನೆ. ಈಗಾಗಲೇ ಈಗ ಸುಮಾರು ನಂಗೆ ಆಪರೇಷನ್ ಆಗಿತ್ತು, ಬೈಪಾಸ್ ಸರ್ಜರಿ, ಅದರಿಂದ ನಾನು ನಿಲ್ಲಿಸಿದ್ದೆ. ಈಗ ಪರಿಷತ್ ಪ್ರಾರಂಭ ಮಾಡಿದ್ದೀನಿ. ಈಗ ಸುಮಾರು 15 ವರ್ಷದಿಂದ ಉದ್ಘಾಟನೆ ಮಾಡಿದ್ದೆ. ಸೋನಿಯಾ ನಾರಂಗ್ ಇದ್ದಾಗ, ಸೋನಿಯಾ ನಾರಂಗ್ SP, ಇಕ್ಬಾಲ್ ಅನ್ಸಾರಿ ಮಿನಿಸ್ಟರ್ ಅವರೆಲ್ಲ ಬಂದು ಮಾಡಿದ್ರು. ಅದೆಲ್ಲ ಫೋಟೋಸ್ ಇದೆ, ಫೋಟೋ ಕೊಡ್ತೀನಿ ಬೇಕಾದ್ರೆ. ಸುಮಾರು 15 ವರ್ಷದಿಂದ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ಸಂಸ್ಥಾಪಕ ಅಧ್ಯಕ್ಷ ನಾನು ಮಾಡಿಸಿದ್ದೀನಿ. ಅದು ಒಂದು ರಾಜಕೀಯ ಮುಸಲ್ಮಾನರಲ್ಲಿ ಅವೇರ್ನೆಸ್ ಕೊಡಿಸಿ ಒಳ್ಳೆ ದಾರಿಗೆ ತಂದು ಎಲ್ಲ ಎಜುಕೇಟೆಡ್ ಮಾಡೋಣ. ಎಲ್ಲ ಮುಸಲ್ಮಾನರ ಮಕ್ಕಳೆಲ್ಲ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಬಹಳಷ್ಟು ಜನ ಎಜುಕೇಟೆಡ್ ಇಲ್ಲ, ಅವ್ರನ್ನೆಲ್ಲ ಒಂದು ಸರಿ ದಾರಿಗೆ ತಂದು ವಿದ್ಯಾಭ್ಯಾಸ ಕೊಡ್ಸೋಣ. ಮುಂದೆ ರಾಜಕೀಯದಲ್ಲಿ ನಡೀತಾ ಇದೆಯಲ್ಲ ಅಂತ ಇಂಥ ಹಲ್ಗಟ್ ಕೆಲಸಗಳು, ಅದನ್ನು ತಡೆದು ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿ ನಾಮನಿರ್ದೇಶನ ಸಲ್ಲಿಸಿ ಅದನ್ನು ಒಂದು ಒಳ್ಳೆ ದಾರಿಗೆ ತರಕ್ಕೆ ಮಾಡೋಣ. ಈಗ ಇಲ್ಲಿ ಗೆದ್ದು ಹೋಗ್ತಾರೆ ರಾಜಕಾರಣಿಗಳು, ಏನು ಕೆಲಸ ಮಾಡಲ್ಲ. ಆ ಕೆಲಸಗಳೆಲ್ಲ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಇದೆ.